2023ನೇ SSLC ವಾರ್ಷಿಕ ಪರೀಕ್ಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ವರ್ಷ ಕೇಳಲಾಗುತ್ತೆ ಪದ್ಯ ಭಾಗದಿಂದ ಎನ್ನುವುದು ಮುಖ್ಯವಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೀಕ್ಷಕರೇ, ಜಕಾರ ಅಕಾಡೆಮಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೊ 2023 SSLC ವಾರ್ಷಿಕ ಪರೀಕ್ಷೆ ಹಿಂದಿ ವಿಷಯ 12ನೇ ಏಪ್ರಿಲ್ಗೆ ಇರೋದರಿಂದ ಸೊ ಇವತ್ತು ನಾವು ಇಂಪಾರ್ಟೆಂಟ್ ಈ ವರ್ಷ ಬರಬಹುದಾದ ಪ್ರಶ್ನೆಗಳ ಕಡೆಗೆ ಒಂದು ಪ್ರಕಾಶವನ್ನು ಹಾಕೋಣ. ಯಾಕಂದರೆ ಕೆಲವೊಂದಿಷ್ಟು ಅನಲೈಸಿಸ್ ಹಾಗೂ ರಿಸರ್ಚನ್ನು ಮಾಡಿದಾಗ ನನಗೆ ಬಂದಿರುವಂಥದ್ದು 2022ನೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಹಾಗೂ ಕೆಲವೊಂದಿಷ್ಟು ಅನಲೈಸಿಸನ್ನು ಮಾಡಿದಾಗ ಇಂಥ ಕ್ವಶನ್ಗಳನ್ನು ಈ ವರ್ಷ ಕೇಳಬಹುದು, ಮ್ಯಾಕ್ಸಿಮಮ್ ಚಾನ್ಸಸ್ಗಳಿದ್ದಾವೆ ಇಂತಹ ಪ್ರಶ್ನೆಗಳನ್ನು ಕೇಳೋದು ಅಂತ ನನಗೆ ಅನಿಸಿದೆ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಪದ್ಯ ಭಾಗದಿಂದ ನಮಗೆ 20 ಅಂಕಗಳು ಬರ್ತವೆ. ಅದರಲ್ಲಿ 4 ಅಂಕ ನಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಅದು ಯಾವುದು ಅಂದರೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಎನ್ನುವಂಥದ್ದು ಪದ್ಯ ಭಾಗ. ತಮಗೆಲ್ಲರಿಗೂ ಗೊತ್ತಿರುವಂಥದ್ದು 4 ಅಂಕಕ್ಕೆ ಈ ಒಂದು ಪದ್ಯ ಭಾಗ ನಮಗೆ ಬರುತ್ತೆ. 4 ಸಾಲುಗಳನ್ನು ಬರೆದರೆ ನಮಗೆ 4 ಅಂಕಗಳು ಸಿಗ್ತವೆ. ಅದೇ ತರನಾಗಿ ನಮ್ಮ ಮೊದಲನೇ ಪದ್ಯ ಪಾಠ ಯಾವುದಾಗಿದೆ? ಮಾತೃಭೂಮಿ. ಸೊ 2022ರಲ್ಲಿ ಮಾತೃಭೂಮಿಕಾ ಸೌಂದರ್ಯಕಾ ವರ್ಣನ ಕೀಜಿ ಎನ್ನುವಂಥ ಪ್ರಶ್ನೆಯನ್ನು ಈಗಾಗಲೇ ಹೋದ ವರ್ಷ ಕೇಳಲಾಗಿದೆ. ಸೊ ಈ ವರ್ಷ ಅದನ್ನು ಕೇಳುವಂಥ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ ಇದ್ದಾವೆ. ಸೊ ಯಾವ ಪ್ರಶ್ನೆಯನ್ನು ಕೇಳಲಾಗತ್ತೆ ಅಂದರೆ ಮಾತೃಭೂಮಿಕಾ ಸ್ವರೂಪ್ ಕಾ ವರ್ಣನ್ ಕೀಜಿ ಎನ್ನುವಂಥ ಪ್ರಶ್ನೆ ಈ ವರ್ಷ ಕೇಳಬಹುದು. ಮ್ಯಾಕ್ಸಿಮಮ್ ಚಾನ್ಸಸ್ಗಳು ಮಾತೃಭೂಮಿಕೆ ಸ್ವರೂಪ್ ರಿಲೇಟೆಡ್ ಎನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಸ್ವಲ್ಪ ಕ್ಲಿಷ್ಟವಾಗಿ, ಸ್ವಲ್ಪ ಬೇರೆ ರೂಪದಲ್ಲಿ ಸ್ವರೂಪ ಅದನ್ನು ಬದಲಾಗಿ ಚೇಂಜ್ ಮಾಡಿ ಕೇಳಬಹುದು. ಅದನ್ನು ನಾನು ಹಿಂದಿನ ಒಂದು 2-3 ವಿಡಿಯೋಗಳಲ್ಲಿ ಅದನ್ನು ನಾನು ತಿಳಿಸಿದ್ದೇನೆ. ಅದನ್ನೇ ನೀವು ಅಲ್ಲಿ ನೋಡ್ಕೋಬಹುದು. ಸೊ ಮಾತೃಭೂಮಿ ಪದ್ಯದಿಂದ ನಮಗೆ ಈ ವರ್ಷ ಬರುವಂಥ ಮ್ಯಾಕ್ಸಿಮಮ್ ಬರುವಂಥ ಪ್ರಶ್ನೆ ಯಾವುದು ಅಂದರೆ ಮಾತೃಭೂಮಿಕಾ ಸ್ವರೂಪ್ ಕಾ ವರ್ಣನ್ कीजिए ಅಥವಾ ಮಾತೃಭೂಮಿಕಾ ಸ್ವರೂಪ್ ಕೈಸೆ ವರ್ಣಿತ है, ಕವಿತಾ के आधार पर ಮಾತೃಭೂಮಿಕಾ ಸ್ವರೂಪ್ ಕಾ ವರ್ಣನ್ कीजिए ಅನ್ನುವಂಥ ಈ ತರನಾಗಿರ್ತಕ್ಕಂಥ ಪ್ರಶ್ನೆ ಮಾತೃಭೂಮಿಕಾ ಸ್ವರೂಪದಿಂದ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಈ ವರ್ಷ ಕೇಳಬಹುದು. ಅದೇ ತರನಾಗಿ ಅಭಿನವ್ ಮನುಷ್ಯ ಮುಂದೆ ಬರೆದು ನಮ್ಮ ಮುಂದಿನ ಒಂದು ಪದ್ಯ ಭಾಗ ಯಾವುದಾಗಿರುತ್ತೆ ಅಂದರೆ ಅಭಿನವ್ ಮನುಷ್ಯ ಪದ್ಯ ಪಾಠದಿಂದ ಹೋದ ವರ್ಷ ಪ್ರಕೃತಿ ಪರ್ ಸರ್ವತ್ರ ವಿಜಯ ಪುರುಷ್ ಆಸಿ ನೀಸ್ ಪಂಕ್ತಿ ಕಾ ಆಶಯ ಸ್ಪಷ್ಟ ಕೀಜಿ ಎನ್ನುವಂಥ ಪ್ರಶ್ನೆ 2022ರಲ್ಲಿ ಕೇಳಲಾಗಿದೆ. ಸೊ ಈ ವರ್ಷ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ ಇದರ ರಿಲೇಟೆಡ್ ಪ್ರಶ್ನೆಯನ್ನು ಕೇಳಬಹುದು. ಮಾನವ ಕಾ ಪರಿಚಯ ಸಹಿ ಪರಿಚಯ ಕ್ಯಾ ಹೈ, ಮಾನವ कहलाने का अधिकारी कौन होगा. ಸೊ ಎರಡದಕ್ಕೆ ಒಂದೇ ಉತ್ತರವನ್ನು ನಾವು ಬರೀಬೇಕಾಗತ್ತೆ ಸ್ವಲ್ಪ. ಸೊ ಮಾನವ ಕಾ ಪರಿಚಯ ಇದರ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಈ ಒಂದು ಅಭಿನವ್ ಮನುಷ್ಯ ಪಾಠದಿಂದ ಕೇಳಬಹುದು. ಇನ್ನು ಮುಂದೆ ಬರೋದು ತುಳಸಿ ಕಿ ದೋಹೆ ಯಾವ ಭಾವಾರ್ಥವನ್ನು ಕೇಳಬಹುದು. ಸೊ ಎಲ್ಲ ಭಾವಾರ್ಥಗಳನ್ನು ನಾವು ಮಾಡಬೇಕಾಗತ್ತೆ. ಆದರೆ ನಾವು ಅನಲೈಸಿಸ್ ಮಾಡಿದಾಗ ಹೋದ ವರ್ಷ ದಯಾ ಧರ್ಮ ಕಾ ಮೂಲ ಹೈಯನ್ನು ಕೇಳಲಾಗಿತ್ತು. ಸೊ ಅದನ್ನು ಹೊರತುಪಡಿಸಿ ಇನ್ನುಳಿದ 4 ದೋಹೆ ಭಾವಾರ್ಥಗಳನ್ನು ನಾವು ಮಾಡಬೇಕಾಗತ್ತೆ. ಅದರಲ್ಲಿ ಯಾವ್ದು ಬೇಕಾದ ಒಂದು ದೋಹೆ ಭಾವಾರ್ಥವನ್ನು ಈ ವರ್ಷ ಕೇಳಬಹುದು. ಇನ್ನು ಮುಂದುವರೆದು ಸಮಯಕ್ಕೆ ಪಹಚಾನ್, ಸಮಯಕ್ಕೆ ನಷ್ಟ ಕರ್ನೆ ಸೆ ಕ್ಯಾ ಹೋತಾ ಎನ್ನುವಂಥ ಪ್ರಶ್ನೆ ಹೋದ ವರ್ಷ 2022ರಲ್ಲಿ ಕೇಳಲಾಗಿತ್ತು. ಸೊ ಈ ವರ್ಷ ಯಾವ್ದು ಪ್ರಶ್ನೆ ಕೇಳಬಹುದು ಅಂದರೆ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ ಅಥವಾ ಸಮಯ ಹಿ ಜೀವನ್ ಹೇ ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿ ಅನ್ನುವಂಥದ್ದು ಪ್ರಿಪ್ರೇಟರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿತ್ತು. ಸೊ ಮಾದರಿ ಈ ವರ್ಷ 2023ರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಲ್ಲಿಂದನೂ ಕೂಡ ಮ್ಯಾಕ್ಸಿಮಮ್ ಕ್ವಶನ್ಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಸೊ 2020ರಲ್ಲಿ ಸಮಯಕ್ಕೆ ಪಹಚಾನದಿಂದ ಸಮಯ ನಷ್ಟ ಕರ್ನೆ ಸೆ ಕ್ಯಾ ಹೋತಾ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಈ ವರ್ಷ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ ಅಥವಾ ಸಮಯ ಹಿ ಜೀವನ್ ಹೇ ಅಥವಾ ಸಮಯ ಕಿ ಪಹಚಾನ್ ಕವಿತಾ ಕಾ ಸಾರಾಂಶ ಅಪ್ನೆ ಶಬ್ದೋ ಮೇ ಲಿಖಿ ಎನ್ನುವಂಥ ಪ್ರಶ್ನೆ ಈ ವರ್ಷ ಮ್ಯಾಕ್ಸಿಮಮ್ ಆಗಿ ಕೇಳಬಹುದು. ಇನ್ನು ಮುಂದುವರೆದು ಸೂರ್ ಶ್ಯಾಮ್ ಪದ್ಯ ಭಾಗದಿಂದ ಹೋದ ವರ್ಷ ಯಾವ್ದು ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂದರೆ ಮಾತಾ ಯಶೋಧ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ್ ಕರ್ತಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಈ ವರ್ಷ ಅದನ್ನು ಕೇಳುವಂಥ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ ಇದ್ದಾವೆ. ಸೊ ಈ ವರ್ಷ ಯಾವ್ದು ಬರುತ್ತೆ ಅಂದರೆ ಕೃಷ್ಣ ಯಶೋಧಾಕ್ಕೆ ಪ್ರತಿ ಕ್ಯೂ ನಾರಾಜ್ ಹೈ ಎನ್ನುವಂಥ ಪ್ರಶ್ನೆ ಈ ವರ್ಷ ಕೇಳಬಹುದು. ಅಥವಾ ಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅಥವಾ ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾಕ್ಕೆ ಬಾರೆ ಮೇ ಕ್ಯಾ ಕಹತಾ ಹೈ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಈ ವರ್ಷ ಕೇಳಬಹುದು. ಅದೇ ತರನಾಗಿ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ ನಮಗೆಲ್ಲರಿಗೂ ಗೊತ್ತಿರುವಂತೆ 4 ಅಂಕದ ಒಂದು ಪದ್ಯ ಭಾಗ ಅಲ್ಲಿಂದ ಬಂದೇ ಬರುತ್ತೆ. ಅದನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ಇನ್ನು ಉಳಿದದ್ದು ಮಕ್ಕಳೇ ಗದ್ಯ ಭಾಗದಿಂದ ಯಾವುದು ಪ್ರಶ್ನೆಯನ್ನು ಕೇಳಲಾಗತ್ತೆ ಅನ್ನೋದು ನಿಖರವಾಗಿ ಹೇಳೋದು ಬಹಳಷ್ಟು ಕಷ್ಟಕರವಾಗಿರುವಂಥದ್ದು. ಈಗ ನಾನು ಹೇಳಿರುವಂಥದ್ದು 2 ಹಾಗೂ 3 ಅಂಕಗಳಿಗೆ ಬರುವಂಥ ಪ್ರಶ್ನೆಯ
ಪ್ರಶ್ನೆಗಳನ್ನು ಹೇಳಿದ್ದೆ ನಾನು. 1 ಅಂಕದಲ್ಲಿ ಹಾಗೂ ಅನುರೂಪತದಲ್ಲಿ ಯಾವ ಪದ್ಯದಿಂದ, ಯಾವ ಭಾಗದಿಂದ, ಯಾವ ಗದ್ಯ ಪಾಠದಿಂದ ಎಲ್ಲಿಂದ ಬೇಕಾದರೂ ಕೂಡ ಕೇಳಬಹುದು 1 ಅಂಕದ ಪ್ರಶ್ನೆ ಹಾಗೂ ಅನುರೂಪತದಲ್ಲಿ. ಸೊ ಮುಖ್ಯವಾಗಿ ಗಿಲ್ಲು ಪಾಠವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಗಿಲ್ಲು ಪಾಠದ ಬಗ್ಗೆ गिल्लू के क्रियाकलाप के बारे में ಹೋದ ವರ್ಷ ಕೇಳಲಾಗಿತ್ತು. ಸೊ ಈ ವರ್ಷ ಬಹುಶಃ महादेव वर्मा जी के ममता का वर्णन कीजिए ಅಥವಾ गिल्लू के अंतिम दिनों का वर्णन कीजिए, ಈ ಎರಡು ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಹುಶಃ ಈ ವರ್ಷ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದೇನೋ ಅಂತ ಅನಿಸುತ್ತೆ. ಅದೇ ತರನಾಗಿ ನಾವು ಹೋದ ವರ್ಷ ನಾವು ನೋಡಿದರೆ ಕರ್ನಾಟಕ ಸಂಪದಾದಿಂದ 4 ಅಂಕದ ಪ್ರಶ್ನೆಯನ್ನು ಬಂದಿತ್ತು. ಸೊ ಈ ವರ್ಷ ನಾವು ಪ್ರಿಪರೇಟರಿ ಎಕ್ಸಾಮ್ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇಂಟರ್ನೆಟ್ ಕ್ರಾಂತಿಯಿಂದನೇ ನಮಗೆ ಏನು ಕೇಳಲಾಗಿದೆ, 4 ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಬಹುಶಃ ವಾರ್ಷಿಕ ಪರೀಕ್ಷೆಗೂ ಕೂಡ ಇಂಟರ್ನೆಟ್ ಕ್ರಾಂತಿಯಿಂದನೇ 4 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಈ ಪಾಠಕ್ಕೆ ಸಂಬಂಧಿಸಿದಂತೆ ಹೋದ ವರ್ಷ ಯಾವ ಪ್ರಶ್ನೆ ಕೇಳಲಾಗಿತ್ತು, ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳಲಾಗಿತ್ತು. ಸೊ ಈ ವರ್ಷ ಅದನ್ನು ಕೇಳಬಹುದು. ಅಥವಾ इंटरनेट एक वरदान है कैसे स्पष्ट कीजिए, ಅಥವಾ विचार और सूचना के क्षेत्र में इंटरनेट का क्या महत्व है समझाई, ಅದನ್ನು ಬೇಕಾದರೆ ಕೇಳಬಹುದು. ಇನ್ನು ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ನಾವು ನೋಡುವುದಾದರೆ 2 ಪ್ರಶ್ನೆಗಳು ಅತಿ ಮುಖ್ಯ, ಅದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಅದು ಯಾವುದು ಅಂದರೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ, ಅದರ ಸ್ವರೂಪ ಬದಲಾಗಬಹುದು. ಅಥವಾ ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ದೀಜಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೊ ಬಸಂತ್ ಕಿ ಇಮಾನ್ದಾರಿಗೆ ಸಂಬಂಧಿಸಿದಂತೆ ಅದಕ್ಕೆ ರಿಲೇಟ್ ಆಗಿರುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅಥವಾ पंडित राजकिशोर के मानवीय व्यवहार का परिचय दीजिए, ಅಥವಾ पंडित राजकिशोर सच्ची मानवता की मूर्ति थे स्पष्ट कीजिए. पंडित राजकिशोर ಅವ್ರ ಬಗ್ಗೆ ಕೇಳಬಹುದು. ಅಥವಾ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ, ಅದರ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಈ ವರ್ಷ ಕೇಳ್ತಾರೆ. ಸೊ ಇನ್ನು ಮುಂದುವರೆದು ನಾವು ನೋಡಬೇಕಂದ್ರೆ महिला की साहसगाथा ಪಾಠದಿಂದ ಹೋದ ವರ್ಷ ಯಾವುದು ಕೇಳಲಾಗಿದೆ ಅಂದರೆ ಎವರೆಸ್ಟ್ ಪರ್ ಚढ़ने की तैयारी बिछेंद्री ने किस प्रकार से की ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈ ವರ್ಷ दक्षिणी शिखर पर बिछेंद्री के क्या अनुभव थे ಅದನ್ನು ಕೇಳಬಹುದು. ಅಥವಾ एवरेस्ट के शिखर पर चढ़कर बिछेंद्री ने क्या किया ಅದನ್ನು ಕೇಳಬಹುದು. ಅಥವಾ महिला की साहसगाथा पाठ से आपको क्या सीख मिलती है ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದೇ ತರನಾಗಿ ಕರ್ನಾಟಕ ಸಂಪದಾದಿಂದ 2 ಪ್ರಶ್ನೆಗಳು 3 ಪ್ರಶ್ನೆಗಳು ಮಾಡೋದು ಬಹಳಷ್ಟು ಮುಖ್ಯ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಈ ವರ್ಷ ಕೇಳ್ತಾರೆ. ಅದು ಯಾವುದು ಅಂದರೆ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿಯೆ. ಮಾತೃಭೂಮಿಯಲ್ಲ, ಇಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾ ನಯನ ಮನೋಹರ್ ಕಹೆ ಕೈಸೆ ಸ್ಪಷ್ಟ ಕೀಜಿಯೆ. ಅಥವಾ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿ, ಅದನ್ನು ಕೂಡ ಕೇಳಬಹುದು. ಅಥವಾ ಶಿಲ್ಪಕಲಾ और ವಾಸ್ತುಕಲಾ, ಕರ್ನಾಟಕಕ್ಕೆ ಶಿಲ್ಪಕಲಾ ಹಾಗೂ ವಾಸ್ತುಕಲಾದ ಬಗ್ಗೆ ಕೇಳಬಹುದು. ಕನ್ನಡ ಸಾಹಿತ್ಯಕಾರೋं की क्या देन है ಅದನ್ನು ಕೂಡ ಕರ್ನಾಟಕ ಸಂಪದಾದಿಂದ ಕೇಳಬಹುದು. ಸೊ ಇಷ್ಟೆಲ್ಲ ಗದ್ಯ ಪಾಠನ ಇದನ್ನೇ ಕೇಳಲಾಗತ್ತೆ ಅಂತ ನಿಖರವಾಗಿ ಹೇಳೋದು ಬಹಳಷ್ಟು ಕಷ್ಟವಾಗಿರುತ್ತೆ. ಆದರೆ ಪದ್ಯ ಭಾಗದಲ್ಲಿ ನಮಗೆ ಲಿಮಿಟೆಡ್ ಕ್ವಶನ್ಗಳು ಇರುವುದರಿಂದ ಅಲ್ಲಿ ನಾವು ಹೆಚ್ಚಿಗೆ ಗೆಸ್ಸನ್ನು ಮಾಡಬಹುದು. ಸೊ ಪದ್ಯ ಪಾಠದಲ್ಲಿ ನಾನು ಹೇಳಿರುವಂಥ ಪ್ರಶ್ನೆಗಳ ಕಡೆಗೆ ಅತಿ ಹೆಚ್ಚು ಗಮನ ಕೊಟ್ಟರೆ ಬಹುಶಃ ಈ ವರ್ಷ 90% ಚಾನ್ಸಸ್ಗಳಿದ್ದಾವೆ, ಅಲ್ಲಿಂದನೇ ಈ ಒಂದು ಪ್ರಶ್ನೆಗಳು ಬರಬಹುದು ಎನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಆಗುತ್ತೆ. ನಾನು ಅನಾಲಿಸಿಸ್ ಮಾಡಿದ ಪ್ರಕಾರ ಈ ಒಂದು ಪ್ರಶ್ನೆಗಳು ಬರಬಹುದೇನೋ ಅಂತ ನನಗೆ ಅನಿಸಿತ್ತು, ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. 12ನೇ ಏಪ್ರಿಲ್ಗೆ ಬರುವಂಥ ಹಿಂದಿ ಪರೀಕ್ಷೆಗೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪ್ರಿಪರೇಟರಿ ಎಕ್ಸಾಮನ್ನು 2, 3 ಅಥವಾ 4 ಸಲ ಅದನ್ನು ಬಿಡಿಸಿ ಅಲ್ಲಿ ಬರುವಂಥ ಪ್ರಶ್ನೆಗಳನ್ನು ಗಮನಿಸಿ ಹಾಗೂ ಪ್ರಶ್ನೆಯ ಸ್ವರೂಪಗಳನ್ನು ನೋಡ್ಕೊಳ್ಳಿ. ಯಾಕಂದರೆ ಕನ್ಫ್ಯೂಸ್ ಮಾಡಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಅದರದ್ದೇ ಆಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ, ಅಲ್ಲಿ ನೀವು ಹೋಗಿ ಅದನ್ನು ನೀವು ನೋಡಬಹುದು ಯಾವ ಥರನಾಗಿರ್ತಕ್ಕಂಥ ಪ್ರಶ್ನೆಯ ಸ್ವರೂಪಗಳನ್ನು ಕೇಳಲಾಗತ್ತೆ ಅಂತ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಹಿಂದಿಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜಕಾರ್ ಅಕಾಡೆಮಿಯನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಜೈ ಹಿಂದ್.